Hi, this is Satish working as assistant professor in GFGCW Pagada. In this session, we are going to discuss unit linked insurance plan. It is also called ULIP. This concept is taken from life insurance. Unit linked insurance plan are also called ULIP. ULIP plans are life insurance cum investment options which provide you with an opportunity to invest in different funds with a opportunity of multiplied growth while providing you with a protection cover. ಯುಲಿಪ್ ಅನ್ನೋದು ಏನಪ್ಪ ಅಂತಂದರೆ it is a financial instrument which performs the dual functions. It performs the dual functions means one is insurance, another one is investment functions within the same plan. Within the same plan means it includes two options. One is insurance plan, another one is investment plan. A small portion of the premium goes towards the life insurance element, remaining part goes towards investment. ಸಮ್ ಪಾರ್ಟು ಇನ್ಸೂರೆನ್ಸ್ಗೆ ಹೋಯ್ತಪ್ಪ ಅಂದರೆ ರಿಮೈನಿಂಗ್ ಪಾರ್ಟು ಎಲ್ಲಿಗೋಗುತ್ತಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹೋಗುತ್ತೆ. ಎ ಸ್ಮಾಲ್ ಪೋರ್ಷನ್ ಆಫ್ ದ ಪ್ರೀಮಿಯಮ್ ಗೋಸ್ ಟುವರ್ಡ್ಸ್ ದ ಲೈಫ್ ಇನ್ಸೂರೆನ್ಸ್ ಎಲಿಮೆಂಟ್ ಆ್ಯಂಡ್ ದ ರೆಸ್ಟ್ is systematically invested in different funds ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಿಸ್ ಇನ್ವೆಸ್ಟ್ಮೆಂಟ್ ಈಸ್ ಆಫರ್ಡ್ ಬೈ ದ ಇನ್ಶೂರರ್ in a variety of qualified investments in varying proportions of debt and equity. Debt and equity stocks similar to the investment vehicle of mutual funds. The returns on your investments depend upon the performance of the fund operated by you. ಯಾವ ಥರ ಫಂಡ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಆ ಫಂಡ್ಸ್ ಮೇಲೆ ಏನಾಗುತ್ತೆ ಅಂತಂದರೆ ಆ ರಿಟರ್ನ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕಂತಂದರೆ ಮಾರ್ಕೆಟಲ್ಲಿ ಡಿಫ್ರೆಂಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಆ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ಬರುತ್ತೆ ಮತ್ತು ಆ ಮಾರ್ಕೆಟ್ ಸಿಚುವೇಶನ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಅದ್ರ ರಿಟರ್ನ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ the returns on your investments depend upon the performance of the fund opted by you. A unit linked insurance plan can be utilized for various benefit payouts including life insurance, retirement income and education expenses. In most cases, an investor opens ULIP to offer these types of provisions to his or her beneficiaries. ಮ್ಯಾಕ್ಸಿಮಮ್ಮು ಏನಕ್ಕೆ ಯುಲಿಪ್ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಟು ಗೆಟ್ ಅದರ್ ಬೆನಿಫಿಟ್ಸ್ ಆಫ್ ದಿಸ್ ಪ್ಲಾನ್. ಅದರ್ ಬೆನಿಫಿಟ್ಸ್ ಆಫ್ ದಿಸ್ ಪ್ಲಾನ್ ಅಂತಂದರೆ ಏನಪ್ಪ ಅಂತಂದರೆ ಒಂದು ಲೈಫ್ ಇನ್ಸೂರೆನ್ಸ್ ಬೆನಿಫಿಟ್ ಸಿಗುತ್ತೆ, ಜೊತೆಗೆ ರಿಟೈರ್ಮೆಂಟ್ ಇನ್ಕಮ್ ಇರುತ್ತೆ ಆ್ಯಂಡ್ ಎಜುಕೇಷನ್ ಎಕ್ಸ್ಪೆನ್ಸಸ್. ಟು ಗೆಟ್ ದೀಸ್ ಬೆನಿಫಿಟ್ಸ್ ಇನ್ವೆಸ್ಟರ್ ಓಪನ್ಸ್ ಯುಲಿಪ್. ಇನ್ವೆಸ್ಟರ್ ಏನು ಮಾಡ್ತಾರೆ ಅಂತಂದರೆ ಯುಲಿಪ್ನ ಓಪನ್ ಮಾಡ್ಕೋತಾರೆ. ಅಡ್ವಾಂಟೇಜಸ್ ಆಫ್ ಯುಲಿಪ್ ನೋಡೋದಾಯ್ತಪ್ಪ ಅಂದರೆ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್. ಸೊ ಫಸ್ಟ್ ಅಡ್ವಾಂಟೇಜ್ ಈಸ್ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್. ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಮೀನ್ಸ್ ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ಇಂಟ್ರೊಡಕ್ಷನ್ ಪಾರ್ಟ್ ನಾವು ಡಿಸ್ಕಸ್ ಮಾಡ್ದಂಗೆ ಎ ಸ್ಮಾಲ್ ಪೋರ್ಷನ್ ಆಫ್ ದ ಪ್ರೀಮಿಯಮ್ ಗೋಸ್ ಟುವರ್ಡ್ಸ್ ದ ಲೈಫ್ ಇನ್ಸೂರೆನ್ಸ್ ಎಲಿಮೆಂಟ್ and remaining part goes towards investment. That fund invested in different funds ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. This investment is offered by the insurer in a variety of qualified investments in varying proportions of debt and equity stocks similar to the investment vehicle of mutual funds. ಏನು ಮಾರ್ಕೆಟಲ್ಲಿ ಡಿಫ್ರೆಂಟ್ ಫಂಡ್ಸ್ ಅವೈಲಬಿಲಿಟಿ ಇದೆ ಆ ಫಂಡ್ಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ. ಅದ್ರ ಮೇಲೆ ಏನು ರಿಟರ್ನ್ ಬರುತ್ತೋ ಅದು ಡಿಪೆಂಡ್ಸ್ ಆನ್ ದ ರಿಟರ್ನ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಡಿಪೆಂಡ್ ಅಪಾನ್ ದ ಪರ್ಫಾರ್ಮೆನ್ಸ್ ಆಫ್ ದ ಫಂಡ್ ಆಪ್ಟೆಡ್ ಬೈ ಯು. ನೀವು ಯಾವ ಥರ ಫಂಡ್ ಸೆಲೆಕ್ಟ್ ಮಾಡಿರ್ತೀರೋ ಅದು ಆ ಫಂಡ್ಸು ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೋ ಅದ್ರ ಮೇಲೆ ರಿಟರ್ನ್ ಡಿಪೆಂಡ್ ಆಗುತ್ತೆ.
ಸೊ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಅಂತಂದರೆ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ಸ್ ಗಿವ್ ಯು ಅನ್ ಆಪರ್ಚುನಿಟಿ. ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ ಗಿವ್ ಆಪರ್ಚುನಿಟಿ ಟು ಇನ್ಶೂರ್ಡ್ ಆರ್ ಕ್ಲೈಂಟ್ಸ್ ಟು ಅರ್ನ್ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ಸ್ ಆಸ್ ಪಾರ್ಟ್ ಆಫ್ ದ ಪ್ರೀಮಿಯಮ್ಸ್. ಪ್ರೀಮಿಯಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು. ಸೊ ಆ ಒಂದು ಆಪರ್ಚುನಿಟಿನ ಕ್ಲೈಂಟ್ಸ್ಗೆ ಕೊಡುತ್ತೆ. ಆರ್ ಇನ್ವೆಸ್ಟೆಡ್ ಇನ್ ಮಾರ್ಕೆಟ್ ಲಿಂಕ್ಡ್ ಫಂಡ್ಸ್ ವಿಚ್ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇನ್ಕ್ಲೂಡಿಂಗ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಈಕ್ವಿಟಿ ಇನ್ ವೇರಿಂಗ್ ಪ್ರಪೋರ್ಷನ್ಸ್. ಸೊ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ನಿಮ್ಮ ಹತ್ರ ಏನು ಪ್ರೀಮಿಯಮ್ ಕಲೆಕ್ಟ್ ಮಾಡ್ಕೊಳ್ಳುತ್ತೋ ಆ ಪ್ರೀಮಿಯಮಲ್ಲಿ ಸಮ್ ಪಾರ್ಟ್ ಲೈಫ್ ಇನ್ಸೂರೆನ್ಸ್ ಕವರೇಜ್ಗೆ ಹೋಗುತ್ತೆ, ರಿಮೈನಿಂಗ್ ಪಾರ್ಟ್ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗುತ್ತೆ. ಆ ಇನ್ವೆಸ್ಟ್ಮೆಂಟ್ಸ್ನ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಡಿಫ್ರೆಂಟ್ ಈಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನೆಕ್ಸ್ಟು ಲೈಫ್ ಪ್ರೊಟೆಕ್ಷನ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್. ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ಸ್ ಆಫರ್ ದ ಟ್ವಿನ್ ಬೆನಿಫಿಟ್ಸ್. ಆಲ್ರೆಡಿ ವಿ ಡಿಸ್ಕಸ್ಡ್ ULIF performs dual functions, that is insurance and investment. So unit linked insurance plans offer the twin benefits of life insurance and savings at market linked returns. Thus we have the opportunity to invest your money to earn higher returns. ULIP give an opportunity to policy holder to invest your money to earn higher returns. ರಿಟರ್ನ್ಸ್ ತಗೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಕೊಡುತ್ತೆ. ವೈಲ್ ಟೇಕಿಂಗ್ ಕೇರ್ ಆಫ್ ಯುವರ್ ಪ್ರೊಟೆಕ್ಷನ್ ನೀಡ್ಸ್. ಇನ್ವೆಸ್ಟಿಂಗ್ ಇನ್ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ಸ್ ಹೆಲ್ಪ್ಸ್ ಟು ಇನ್ಕಲ್ಕೇಟ್ ಎ ರೆಗ್ಯುಲರ್ ಹ್ಯಾಬಿಟ್ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ ವೆಲ್ತ್ ಓವರ್ ದ ಲಾಂಗ್ ಟರ್ಮ್. ನಿಮ್ಮ ಲೈಫು ಪ್ರೊಟೆಕ್ಷನ್ ಮಾಡುತ್ತೆ, ಜೊತೆಗೆ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದು ಏನಾಗುತ್ತೆ ಅಂತಂದು ಇನ್ವೆಸ್ಟ್ಮೆಂಟ್ ಮಾಡೋದು ಆಟೋಮೆಟಿಕಲಿ ಸೇವಿಂಗ್ಸ್ ಕನ್ವರ್ಟ್ ಆಗುತ್ತೆ. ಸೊ ULIP ಎನ್ಕರೇಜಸ್ ಸೇವಿಂಗ್ಸ್ ಥ್ರೂ ಇನ್ವೆಸ್ಟಿಂಗ್ ಇನ್ ಡಿಫ್ರೆಂಟ್ ಫಂಡ್ಸ್. ಡಿಫ್ರೆಂಟ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಅದೇನು ಮಾಡುತ್ತಂದರೆ ಸೇವಿಂಗ್ಸ್ನ ಎನ್ಕರೇಜ್ ಮಾಡುತ್ತೆ. ಸೊ ಇನ್ವೆಸ್ಟಿಂಗ್ ಇನ್ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ಸ್ ಹೆಲ್ಪ್ಸ್ ಟು ಇನ್ಕಲ್ಕೇಟ್ ಎ ರೆಗ್ಯುಲರ್ ಹ್ಯಾಬಿಟ್ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಬಿಲ್ಡಿಂಗ್ ವೆಲ್ತ್ ಓವರ್ ದ ಲಾಂಗ್ ಟರ್ಮ್. ನೆಕ್ಸ್ಟ್ ಒನ್ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂತಂದರೆ ದ ಆಪ್ಷನ್ ಟು ಸ್ವಿಚ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಟು ಮ್ಯಾಚ್ ಯುವರ್ ಚೇಂಜಿಂಗ್ ನೀಡ್ಸ್. ಅಂದರೆ ಫ್ಲೆಕ್ಸಿಬಿಲಿಟಿ ಅಂತಂದರೆ ನಿಮಗೆ ಯಾವ ಥರ ಫಂಡ್ಸ್ ಬೇಕೋ ಆ ಥರ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಪ್ಷನ್ಸ್ ಕೊಡುತ್ತೆ. ದ ಆಪ್ಷನ್ ಟು ಸ್ವಿಚ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಟು ಮ್ಯಾಚ್ ಯುವರ್ ಚೇಂಜಿಂಗ್ ನೀಡ್ಸ್. ನಿಮ್ಮ ನೀಡ್ಸ್, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಅದ್ರ ಪ್ರಕಾರ ನೀವು ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನೆಕ್ಸ್ಟು ದ ಫೆಸಿಲಿಟಿ ಟು ಪಾರ್ಷಿಯಲಿ ವಿತ್ಡ್ರಾ ಫ್ರಮ್ ಯುವರ್ ಫಂಡ್ ಸಬ್ಜೆಕ್ಟ್ ಟು ಚಾರ್ಜಸ್ ಆ್ಯಂಡ್ ಕಂಡೀಷನ್ಸ್. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಆ ಇನ್ವೆಸ್ಟ್ಮೆಂಟ್ನ ಪಾರ್ಷಿಯಲಿ ನೀವು ವಿತ್ಡ್ರಾ ಮಾಡೋದಕ್ಕೂ ಕೂಡ ಆಪ್ಷನ್ಸ್ ಕೊಡುತ್ತೆ ಬೇಸ್ಡ್ ಆನ್ ಚಾರ್ಜಸ್ ಆ್ಯಂಡ್ ಕಂಡೀಷನ್ಸ್. ಏನಾದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೋ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬೇಸ್ ಮೇಲೆ ಪಾರ್ಷಿಯಲ್ ವಿತ್ಡ್ರಾ ಫೆಸಿಲಿಟೀಸ್ ಕೂಡ ಇರುತ್ತೆ. ನೆಕ್ಸ್ಟು single premium additions to enable the policyholder to invest additional sums of money as and when desired subject to conditions. Single premium additions to enable the policyholder to invest additional sums of money over and above the regular premiums. ಸೊ ರೆಗ್ಯುಲರ್ ಪ್ರೀಮಿಯಮ್ ಏನಿರುತ್ತೋ ಅದಕ್ಕೆ ಅಡಿಷ್ನಲ್ ಆಗಿ ನೀವೇನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆ್ಯಸ್ ಆ್ಯಂಡ್ ವೆನ್ ಡಿಸೈರ್ಡ್ ಸಬ್ಜೆಕ್ಟ್ ಟು ಕಂಡೀಷನ್ಸ್. ನಿಮಗೆ ಯಾವಾಗ ಪಾಸಿಬಿಲಿಟೀಸ್ ಇರುತ್ತೋ ಆವಾಗ ನಿಮ್ಮ ರೆಗ್ಯುಲರ್ ಪ್ರೀಮಿಯಮ್ಸ್ಗೆ ಅಡಿಷನ್ನಾಗಿ ನೀವು ಕೂಡ ಎಕ್ಸ್ಟ್ರಾ ಅಮೌಂಟು ಪೇ ಮಾಡ್ಬೋದು ಬೇಸ್ಡ್ ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನೆಕ್ಸ್ಟು ಬೆನಿಫಿಟ್ಸ್ ಆಫ್ ULIP. ಏನು ಬೆನಿಫಿಟ್ಸ್ ಇದೆ ULIP ಇನ್ಸೂರೆನ್ಸ್ ಪ್ಲಾನಿಂದ ಅಂತ ನೋಡೋದಾಯ್ತಪ್ಪ ಅಂದರೆ, ಫಸ್ಟ್ ಒನ್ ಮೇಕ್ಸ್ ಸೇವಿಂಗ್ ಹ್ಯಾಬಿಟ್. ವೆನ್ ಯು ಪುಟ್ ಮನಿ ಅವೇ ಇನ್ ULIP ಎವ್ರಿ ಮಂತ್ you are making disciplined savings habit. It means insurance company collects money from insured regularly. It will be automatically converting into savings. ಅದೇನಾಗುತ್ತೆ ಅಂದರೆ ಆಟೋಮೆಟಿಕಲಿ ಸೇವಿಂಗ್ಸ್ ಕನ್ವರ್ಟ್ ಆಗುತ್ತೆ. ಆ್ಯಸ್ ವಿ ಆಲ್ ನೋ, putting away savings is one of the main elements of
every successful long-term financial plan. Long-term financial ಪ್ಲ್ಯಾನ್ಗೆ ಸೇವಿಂಗ್ಸ್ ಎ ಮೇನ್ ಎಲಿಮೆಂಟ್. ಸೊ ಸೇವಿಂಗ್ಸ್ ಈಸ್ ಒನ್ ಆಫ್ ದ ಮೇನ್ ಎಲಿಮೆಂಟ್ಸ್ ಆಫ್ ಎವ್ರಿ ಸಕ್ಸಸ್ಫುಲ್ ಲಾಂಗ್-ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನ್. ಲಾಂಗ್-ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ರೆಗ್ಯುಲರ್ ಸೇವಿಂಗ್ಸು ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ವೆನ್ ಯು ಪೇ ರೆಗ್ಯುಲರ್ premiums on time, you can enjoy creating wealth for yourself while securing the financial future of your loved ones. When you pay regular premiums on ಟೈಮಲ್ಲಿ ನೀವು ಪ್ರೀಮಿಯಮ್ಸ್ ಪೇ ಮಾಡ್ಕೊಳ್ತಾ ಹೋದರೆ ಯು ಕ್ಯಾನ್ ಎಂಜಾಯ್ ಕ್ರಿಯೇಟಿಂಗ್ ವೆಲ್ತ್ ಫಾರ್ ಯುವರ್ ಸೆಲ್ಫ್. ನೀವು ಏನು ಪ್ರೀಮಿಯಮ್ ಪೇ ಮಾಡ್ತೀರೋ ಅದ್ರ ಮೇಲೆ ವೆಲ್ತ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ವೈಲ್ ಸೆಕ್ಯೂರಿಂಗ್ ದ ಫೈನಾನ್ಷಿಯಲ್ ಫ್ಯೂಚರ್ ಆಫ್ ಯುವರ್ ಲವ್ಡ್ ಒನ್ಸ್. ಅದು ಮುಂದೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. Next one, offers protection. So next benefit is offers protection. One of the most significant benefits of ULIP is that it offers life cover along with investment options. So apart from creating wealth for yourself, these plans ensure that your family will be taken care of financially if anything untoward were to happen to you. One of the most significant benefits of ULIP is that it offers life cover. ಇಲ್ಲಿ ಯುಲಿಪಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಎರಡು ಆಪ್ಷನ್ಸ್ ಇರುತ್ತೆ. ಒಂದು ಲೈಫು ಕವರ್ ಆಗುತ್ತೆ, ಇಟ್ ಮೀನ್ಸ್ ಒಂದು ಇನ್ಸೂರೆನ್ಸ್ ಪ್ಲ್ಯಾನು ಇರುತ್ತೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ಕ್ರಿಯೇಟಿಂಗ್ ವೆಲ್ತ್ ಫಾರ್ ಯುವರ್ ಸೆಲ್ಫ್, ದಿಸ್ ಪ್ಲಾನ್ಸ್ ಎನ್ಶೂರ್ ದಟ್ ಯುವರ್ ಫ್ಯಾಮಿಲಿ ವಿಲ್ ಬಿ ಟೇಕನ್ ಕೇರ್ ಆಫ್ ಫೈನಾನ್ಷಿಯಲಿ. ಇಟ್ ಮೀನ್ಸ್ it gives financial protection to family members of insured person. ಇನ್ಶೂರ್ಡ್ ಪರ್ಸನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೋ ಅವ್ರಿಗೂ ಕೂಡ ಇದು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ. ಇನ್ ಕೇಸ್ ಏನಾದರೂ ಪಾಲಿಸಿ ಹೋಲ್ಡರ್ಗೆ ಏನಾದರೂ ಲಾಸ್ ಆಯಿತು, ಅವ್ರ ಲೈಫ್ಗೆ ಲಾಸ್ ಆಯಿತು ಅಂತಂದಾಗ ಆಗೇನಾಗುತ್ತೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದು ಬೆನಿಫಿಟ್ ಆಗುತ್ತೆ. ಆಪರ್ಸ್ ಪ್ರೊಟೆಕ್ಷನ್ ಅಂತಂದರೆ ಇದು ಏನಪ್ಪ ಅಂತಂದರೆ ಡ್ಯುಯಲ್ ಫಂಕ್ಷನ್ಸ್ ಸ್ಕೀಮ್ ಅಂತಂದರೆ ಒಂದು ಲೈಫ್ ಕವರ್ ಆಗುತ್ತೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಕವರ್ ಆಗುತ್ತೆ. ಸೊ ಹಾಗಾಗಿ ಇದೇನಪ್ಪ ಅಂತಂದರೆ ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಟು ಯುವರ್ ಫ್ಯಾಮಿಲಿ ಇಫ್ ಎನಿಥಿಂಗ್ ಅನ್ವಾಂಟೆಡ್ ಹ್ಯಾಪನ್ ಟು ಪಾಲಿಸಿ ಹೋಲ್ಡರ್ಸ್. ಏನಾದರೂ ಅನ್ವಾಂಟೆಡ್ ಥಿಂಗ್ಸು ಆದರೆ ಯಾರಿಗ ಪಾಲಿಸಿ ಹೋಲ್ಡರ್ಗೆ ಅಟ್ ದಟ್ ಟೈಮ್ ಇಟ್ ಗಿವ್ಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಟು ಡಿಪೆಂಡೆನ್ಸ್ಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ. ನೆಕ್ಸ್ಟು ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ಸ್. ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಇಂಟ್ರಡಕ್ಷನ್ ಪಾರ್ಟಲ್ಲಿ. ವಿತ್ ಎ ULIP you are completely in control of your finances. You can choose to switch your funds around at any point. This means that you can move your money from equity funds to balanced and debt funds or vice versa. It is your option. ನೀವು ಫಂಡು ಯಾರ ಮೇಲೆ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಅಂತಂದರೆ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ದಿಸ್ ಮೀನ್ಸ್ ದಟ್ ಯು ಕ್ಯಾನ್ ಮೂವ್ ಯುವರ್ ಮನಿ ಫ್ರಮ್ ಈಕ್ವಿಟಿ ಫಂಡ್ಸ್ ಟು ಬ್ಯಾಲೆನ್ಸ್ಡ್ ಆ್ಯಂಡ್ ಡೆಟ್ ಫಂಡ್ಸ್ ಆರ್ ವೈಸ್ ವರ್ಸಾ. ಅಡಿಷನಲಿ ಯು ಕ್ಯಾನ್ ಚೂಸ್ ಟು ರೀಡೈರೆಕ್ಟ್ ಫ್ಯೂಚರ್ ಪ್ರೀಮಿಯಮ್ಸ್ ಟು ಎ ಡಿಫರೆಂಟ್ ಫಂಡ್ ಆಫ್ ಯುವರ್ ಚಾಯ್ಸ್. If you would like to invest more money later, you can top up your ULIP. Most importantly, in certain cases, you will have the opportunity to partially withdraw some of the funds from the investment for financial emergencies. Flexible investments ಅಂತಂದರೆ as per your requirements or as per your needs, you can withdraw partial amount. ನಿಮ್ಮ ರಿಕ್ವೈರ್ಮೆಂಟ್ಸು ಮತ್ತು ನಿಮ್ಮ ನೀಡ್ಸ್ ಬೇಸ್ ಮೇಲೆ ನೀವು ಪಾರ್ಷಲ್ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಯು ವುಡ್ ಲೈಕ್ ಟು ಇನ್ವೆಸ್ಟ್ ಮೋರ್ ಮನಿ ಲೇಟರ್, ಯು ಕ್ಯಾನ್ ಟಾಪ್ ಅಪ್ ಯುವರ್ ULIP.
ನೀವು ಆರ್ ಡಿ ಪಾಲಿಸಿ ತೊಗೊಂಡಿರ್ತೀರ, ಅದಕ್ಕೆ ಅಡಿಷ್ನಲ್ಲಾಗಿ ನೀವು ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅದು ಆಪ್ಷನ್ಸು ಯುಲಿಪ್ಪಲ್ಲಿ ಅವೈಲಬಲ್ ಇದೆ ಅಂತ. ಸೊ ಫ್ಲೆಕ್ಸಿಬಲ್ ಅಂತಂದರೆ ನಿಮ್ಮ ನಿಮ್ಮ ಆಪ್ಷನ್ಸ್ ಏನಿರುತ್ತೋ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆಯೋ, ನಿಮ್ಮ ರಿಕ್ವೈರ್ಮೆಂಟ್ಸಿಗೆ ಯಾವ ಥರ ಬೇಕೋ ಆ ಥರ ನೀವು ಇನ್ವೆಸ್ಟ್ಮೆಂಟ್ ಪ್ಯಾಟ್ರನಲ್ಲಾಗಿರ್ಬೋದು ಮತ್ತು ವಿತ್ಡ್ರಾ ಪ್ಯಾಟ್ರನಲ್ಲಾಗಿರ್ಬೋದು ನೀವು ಯುಲಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಏನಪ್ಪ ಅಂತಂದರೆ ಅಡಿಷ್ನಲಿ ಯು ಕ್ಯಾನ್ ಚೂಸ್ ಟು ರೀಡೈರೆಕ್ಟ್ ಫ್ಯೂಚರ್ ಪ್ರೀಮಿಯಮ್ಸ್ ಟು ಎ ಡಿಫ್ರೆಂಟ್ ಫಂಡ್ ಆಫ್ ಯುವರ್ ಚಾಯ್ಸ್. ಇಫ್ ಯು ವುಡ್ ಲೈಕ್ ಟು ಇನ್ವೆಸ್ಟ್ ಮೋರ್ ಮನಿ ಲೇಟರ್ ಯು ಕ್ಯಾನ್ ಟಾಪ್ ಅಪ್ ಯುವರ್ ಯುಲಿಪ್. Most importantly, in certain cases, you will have the opportunity to partially withdraw some of the funds from the investment for financial emergencies. ಫೈನಾನ್ಷಿಯಲ್ ಎಮರ್ಜೆನ್ಸೀಸ್ ಇದ್ದಾಗ ನೀವು ವಿತ್ಡ್ರಾನ ಮಾಡ್ಕೋಬೋದು, ಜೊತೆಗೆ ಎಕ್ಸ್ಟ್ರಾ ಪ್ರೀಮಿಯಮ್ ಪೇ ಮಾಡೋ ಇದಿತ್ತಪ್ಪ ಅಂತಂದರೆ ನೀವು ಪ್ರೀಮಿಯಮ್ಗೆ ಎಕ್ಸ್ಟ್ರಾ ಅಮೌಂಟು ಕೂಡ ಆ್ಯಡ್ ಮಾಡ್ಕೋಬೋದು. ಈ ಎಲ್ಲ ಫೆಸಿಲಿಟೀಸ್ ಕೂಡ ಯುಲಿಪ್ಪಲ್ಲಿ ಇದೆ. ನೆಕ್ಸ್ಟು ಟ್ಯಾಕ್ಸ್ ಬೆನಿಫಿಟ್ಸ್. As with most other investments and life insurance products, the money you invest in your ULIP is also eligible for tax benefits. ULIP policyholders get tax exemptions. Both the premiums you pay and the returns you receive can be exempt from taxes as per Section 80C and 10D of Income Tax Act. ಅಂದರೆ ನೀವು ಏನು ಪ್ರೀಮಿಯಂ ಪೇ ಮಾಡ್ತೀರಾ ಜೊತೆಗೆ ಏನು ಬೆನಿಫಿಟ್ಸ್ ರಿಸೀವ್ ಮಾಡ್ಕೋತೀರಾ, ಬೋತ್ ಆರ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಇವೆರಡೂ ಕೂಡ ಟ್ಯಾಕ್ಸಿಂದ ಎಕ್ಸಮ್ಟ್. ಸೊ ಇನ್ಶೂರ್ಡ್ ಗೆಟ್ ಟ್ಯಾಕ್ಸ್ ಎಕ್ಸಮ್ಷನ್ ಆನ್ ಪ್ರೀಮಿಯಮ್ಸ್ ಆ್ಯಂಡ್ ಆಲ್ಸೋ ರಿಟರ್ನ್ಸ್. ಪ್ರೀಮಿಯಮ್ಮು ಮತ್ತು ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಎಕ್ಸಮ್ಷನ್ನು ತಗೋತಾರೆ. ಅಡಿಷ್ನಲಿ ಇಫ್ ಯು ಚೂಸ್ ಟು ಮೂವ್ ಯುವರ್ ಮನಿ ಫ್ರಮ್ ಒನ್ ಫಂಡ್ ಟು ಅನದರ್ ಯು ವಿಲ್ ನಾಟ್ ಹ್ಯಾವ್ ಟು ಪೇ ಎನಿ ಅಡಿಷ್ನಲ್ ಟ್ಯಾಕ್ಸ್. ನೀವು ಏನಾದರೂ ಅಡಿಷ್ನಲ್ ಆಗಿ ಮನಿ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ಮೂವ್ ಮಾಡಿದರೆ ಅದಕ್ಕೂ ಎಕ್ಸ್ಟ್ರಾ ಟ್ಯಾಕ್ಸ್ ನೀವು ಪೇ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅಡಿಷ್ನಲ್ ಇಫ್ ಯು ಚೂಸ್ ಟು ಮೂವ್ ಯುವರ್ ಮನಿ ಫ್ರಮ್ ಒನ್ ಫಂಡ್ ಟು ಅನದರ್ ಯು ವಿಲ್ ನಾಟ್ ಹ್ಯಾವ್ ಟು ಪೇ ಎನಿ ಅಡಿಷ್ನಲ್ ಟ್ಯಾಕ್ಸ್. ಯಾವುದೇ ರೀತಿಯಾದ ಅಡಿಷ್ನಲ್ ಟ್ಯಾಕ್ಸ್ ಪೇ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟು ಗ್ರೋತ್ ಪೊಟೆನ್ಷಿಯಲ್. ದ ಬೆನಿಫಿಟ್ಸ್ ಆಫ್ ಯುಲಿಪ್ ಆರ್ ಕೌಂಟ್ಲೆಸ್. ಯುಲಿಪ್ನ ಬೆನಿಫಿಟ್ಸು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಒನ್ ಆಫ್ ದ ರೀಸನ್ಸ್ ಇಟ್ ಕಂಟಿನ್ಯೂಸ್ ಟು ಬಿ sought after investment option is its growth potential. These plans allow you to invest in market instruments like debt and equity funds to grow your money. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಡೆಟ್ ಮತ್ತು ಈಕ್ವಿಟಿ ಫಂಡ್ಸು, ಇಟ್ ಹೆಲ್ಪ್ಸ್ ಟು ಗ್ರೋ ಯುವರ್ ಮನಿ. ದ ರಿಟರ್ನ್ಸ್ ಯು ರಿಸೀವ್ ಕುಡ್ ಹೆಲ್ಪ್ ಯು ಅಚೀವ್ ಯುವರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. ಏನು ನಿಮಗೆ ರಿಟರ್ನ್ಸ್ ಬರುತ್ತೋ ಯು ರಿಸೀವ್ ಕುಡ್ ಹೆಲ್ಪ್ ಯು ಅಚೀವ್ ಯುವರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. ನಿಮ್ಮ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಒಂದು ಡೆಟ್ ಆ್ಯಂಡ್ ಈಕ್ವಿಟಿ ಫಂಡ್ಸ್ ಟು ಗ್ರೋ ಯುವರ್ ಮನಿ. ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಡೆಟ್ ಮತ್ತು ಈಕ್ವಿಟಿ ಫಂಡ್ಸು ಅದು ನಿಮ್ಮ ಮನಿನ ಗ್ರೋ ಮಾಡುತ್ತೆ. ಜೊತೆಗೆ ದ ರಿಟರ್ನ್ಸ್ ಯು ರಿಸೀವ್ ಕುಡ್ ಹೆಲ್ಪ್ ಯು ಅಚೀವ್ ಯುವರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. ನೆಕ್ಸ್ಟ್ ಒನ್, ಮೋರ್ ರಿವಾರ್ಡ್ಸ್ ಓವರ್ ಟೈಮ್. The longer you stay invested in your ULIP, the more time you have to enjoy bonuses such as loyalty additions or wealth boosters. ನೀವು ಲಾಂಗ್ ಟರ್ಮು ಏನಾದರೂ ಯುಲಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯು ಹ್ಯಾವ್ ಟು ಎಂಜಾಯ್ ಬೋನಸಸ್ ಸಚ್ ಆಸ್ ಲಾಯಲ್ಟಿ ಅಡಿಷನ್ಸ್ ಆರ್ ವೆಲ್ತ್ ಬೂಸ್ಟರ್ಸ್. ಒನ್ಸ್ ಯು ಇನ್ವೆಸ್ಟ್ ಯು ಶುಡ್ ಕಮಿಟ್ ಟು ಇಟ್ ಫಾರ್ ದ ಲಾಂಗ್ ಟರ್ಮ್. ನೀವೇನಾದ್ರು ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತಂದರೆ ಲಾಂಗ್ ಟರ್ಮು ಅದನ್ನು ಇನ್ವೆಸ್ಟ್ಮೆಂಟಲ್ಲೇ ಬಿಟ್ಟರೆ ಯು ಗೆಟ್ ಬೋನಸಸ್ ಸಚ್ ಆಸ್ ಲಾಯಲ್ಟಿ ಅಡಿಷನ್ಸ್ ಆರ್ ವೆಲ್ತ್ ಬೂಸ್ಟರ್ಸ್. ಏನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ಒಂದು ಎಕ್ಸ್ಟ್ರಾ ಬೋನಸಸ್ ಕೂಡ ನೀವು ತಗೋಬಹುದು. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಆಫ್ ಯುಲಿಪ್. ಯುವರ್ ಪರ್ಚೇಸ್ ಎ ಯುಲಿಪ್ ವಿತ್ 2 goals in mind. ಫಸ್ಟ್ಲಿ ಯು ವುಡ್ ಲೈಕ್ ಟು ಇನ್ವೆಸ್ಟ್ ಯುವರ್ ಮನಿ ಆ್ಯಂಡ್ ಗ್ರೋ ಯುವರ್ ವೆಲ್ತ್. ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಜೊತೆಗೆ ನಿಮ್ಮ ವೆಲ್ತ್ ಕೂಡ ಗ್ರೋ ಆಗುತ್ತೆ. ಸೆಕೆಂಡ್ಲಿ ಯು ವುಡ್ ಲೈಕ್ ಟು ಗೆಟ್ ಲೈಫ್ ಕವರ್ ಟು ಪ್ರೊಟೆಕ್ಟ್. ಸೊ ಒಂದು ಲೈಫ್ ಕವರ್ಗೆ ಪ್ರೊಟೆಕ್ಷನ್ ಸಿಗುತ್ತೆ, ಜೊತೆಗೆ ನಿಮ್ಮ ವೆಲ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ ಥ್ರೂ ಇನ್ವೆಸ್ಟ್ಮೆಂಟ್ಸ್ ಇನ್ ಸೂಟಬಲ್ ಫಂಡ್ಸ್.
ಸೂಟಬಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಯು ಕ್ಯಾನ್ ಗ್ರೋ ಯುವರ್ ವೆಲ್ತ್. ಸೊ ನಿಮ್ಮ ವೆಲ್ತ್ನ ಗ್ರೋ ಮಾಡ್ಕೋಬೋದು. ದ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಆಫ್ ಯುವರ್ ಫ್ಯಾಮಿಲಿ, ಬಟ್ ಯು ಕ್ಯಾನ್ ಆಲ್ಸೋ ಎಂಜಾಯ್ ಸರ್ಟನ್ ULIP ಟ್ಯಾಕ್ಸ್ ಬೆನಿಫಿಟ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. The premiums you pay are eligible for ULIP tax exemption. To enjoy this ULIP tax benefit, you must make sure that your sum assured is at least 10 times the annual premium you pay. ನೀವು ULIP ಟ್ಯಾಕ್ಸ್ ಬೆನಿಫಿಟ್ ತೊಗೋಬೇಕಂದ್ರೆ ಯು ಮಸ್ಟ್ ಮೇಕ್ ಶೂರ್ ದಟ್ ಯುವರ್ ಸಮ್ ಅಶ್ಯೂರ್ಡ್, ನೀವು ಏನು ಸಮ್ ಅಶ್ಯೂರ್ಡ್ ಮಾಡಿಸಿರ್ತೀರೋ ಈಸ್ ಅಟ್ಲೀಸ್ಟ್ 10 times ದ ಆನ್ಯುವಲ್ ಪ್ರೀಮಿಯಮ್ ಯು ಪೇ. ನೀವು ಏನು ಆನ್ಯುವಲ್ ಪ್ರೀಮಿಯಮ್ ಪೇ ಮಾಡ್ತೀರೋ ಅದಕ್ಕಿಂತ 10 times ಜಾಸ್ತಿ ಇರಬೇಕು. ಇಫ್ ದಿಸ್ ರಿಕ್ವೈರ್ಮೆಂಟ್ ಈಸ್ ನಾಟ್ ಮೆಟ್, ದ ಮೆಚುರಿಟಿ ಬೆನಿಫಿಟ್ ವಿಲ್ ನಾಟ್ ಬಿ ಎಕ್ಸಮ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ಆ ರಿಕ್ವೈರ್ಮೆಂಟ್ಸ್ ನೀವು ಆ ರಿಕ್ವೈರ್ಮೆಂಟ್ಸು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಟ್ಯಾಕ್ಸ್ ಎಕ್ಸಮ್ಷನ್ಸು ಬರೋದಿಲ್ಲ. ಸೊ ನಾವು ಇವತ್ತು ಡಿಸ್ಕಸ್ ಮಾಡಿರೋಂಥ ಏನಪ್ಪ ಅಂತಂದರೆ ULIP, ಅದರ ಇಂಟ್ರಡಕ್ಷನ್ ಪಾರ್ಟು, ULIP ಅಂತಂದರೆ ಏನು ಮತ್ತು ಅದರ ಬೆನಿಫಿಟ್ಸು ಡಿಸ್ಕಸ್ ಮಾಡಿದ್ವಿ. ರೆಫರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಸ್ಗೆ ವಿಸಿಟ್ ಮಾಡ್ಬೋದು.